ನಮಸ್ತೆ ಸ್ನೇಹಿತರೆ, ನಮ್ಮ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸರ್ ನಮ್ಮ ಕೇಸು 1965 ತಗೊಂಡಿದ್ದು ಅದು PTCLಗೆ ಬರುತ್ತಾ? ನಮ್ಮ ಜಾಗ 1965 ತಗೊಂಡಿದ್ದೀವಿ, ಅದು PTCLಗೆ ಬರುತ್ತಾ ಅಂತ ಹೇಳಿ ಒಂದು ಕಮೆಂಟನ್ನು ಮಾಡಿದ್ದಾರೆ ಸ್ನೇಹಿತರೆ. ಒಂದು PTCL ಆ್ಯಕ್ಟಿಗೆ ಒಳಪಡಬೇಕು ಅಂತ ಹೇಳಿದ್ರೆ ಏನೋ ಒಂದು ಕಂಡೀಷನ್ಸ್ ಇರುತ್ತೆ, ಕಂಡೀಷನ್ನ ವೈಲೇಷನ್ ಆಗಿರಬೇಕು. ಎಕ್ಸಾಂಪಲ್ ಒಂದು 10 ವರ್ಷ 15 ವರ್ಷ ಪರಬಾರೆ ಮಾಡಬಾರ್ದು ಅಂತ ಒಂದು ಆರ್ಡ್ರೆಸ್ ಒಂದು ಕಂಡೀಷನ್ ಹಾಕಿರ್ತಾರೆ. ಆ ಕಂಡೀಷನ್ನ ವೈಲೇಷನ್ನ ಮಾಡಿರ್ಬೋದು. ಅಥವಾ ನೀವೇನಾದ್ರು ಒಂದು DC ಆಫೀಸಲ್ಲಿ ಒಂದು ಪರ್ಮಿಷನ್ ತಗೊಳ್ದೇನೆ ನೀವು ಇನ್ ಕೇಸ್ ಆ ಪ್ರಾಪರ್ಟಿನ ತಗೊಂಡಿದ್ರೆ ಆ ಕಂಡೀಷನ್ ವೈಲೇಷನ್ ಮಾಡ್ದಂಗೆ ಆಗುತ್ತೆ. ಆವಾಗಲೂ ಸಹ ಅದು PTCL ಕಾಯ್ದೆಗೆ ವ್ಯಾಪ್ತಿಗೆ ಒಳಪಡುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಪರ್ಮಿಷನ್ ತಗೊಂಡಿರಬೇಕು, ಮತ್ತು ಏನು ಇಷ್ಟು ವರ್ಷ ಪರಬಾರೆ ಮಾಡಬಾರ್ದು ಅಂತ ಆದೇಶ ಮಾಡಿರ್ತಾರೋ ಅಷ್ಟು ವರ್ಷ ಆದ ನಂತರದಲ್ಲಿ ಇನ್ ಕೇಸ್ ನೀವೇನಾದ್ರು ತಗೊಂಡಿದ್ರೆ ಅದು PTCLಗೆ ಒಳಪಡೋದಿಲ್ಲ. ಏನಾದ್ರು ಒಂದು ಕಂಡೀಷನ್ನ ವೈಲೇಷನ್ ಮಾಡಿದರೆ ಖಂಡಿತವಾಗ್ಲೂ 1965 ತಗೊಂಡಿದ್ರೂ ಸಹ ಅದು ಇವಾಗಲೂ ಸಹ PTCL ಕಾಯ್ದೆಗೆ ಒಳಪಡುತ್ತೆ. ಇತ್ತೀಚಿನ ಗೌರ್ಮೆಂಟ್ ಸರ್ಕ್ಯುಲೇಷನ್ ಪ್ರಕಾರವಾಗಿ ಎಷ್ಟೇ ಹಳೆಯ ಕೇಸ್ ಆದರೂ ಸಹ ಅದು PTCLಗೆ ಒಳಪಡುತ್ತದೆ ಅಂತೇಳಿ ಒಂದು ಗೌರ್ಮೆಂಟ್ ಸರ್ಕ್ಯುಲೇಷನ್ ಆರ್ಡರ್ ಮಾಡಿದರೆ ಸ್ನೇಹಿತರೆ. ಹಾಗಾಗಿ ಯಾರೇ ಒಬ್ಬರು ಒಂದು SC/ST ಜನಾಂಗದವರ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಏನು ಒಂದು ಜಾಗದಲ್ಲಿ ಒಂದು ಗ್ರ್ಯಾಂಟ್ ಆಗಿರೋ ಜಾಗ ಬಂದಿರುತ್ತೆ, ಆ ಗ್ರ್ಯಾಂಟ್ ಆಗೋ ಜಾಗ ಬಂದ ನಂತರದಲ್ಲಿ ಇಷ್ಟು ವರ್ಷ ಪರಬಾರೆ ಮಾಡ್ಬೋದು ಅಂತ ಏನಾದ್ರು ಇದ್ದರೆ ಅದು ಆ ಕಂಡೀಷನ್ ಫುಲ್ಫಿಲ್ ಆದ ನಂತರದಲ್ಲಿ ಒಂದು DC ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟು ನಂತರದಲ್ಲಿ ಅವರಿಂದ ಆದೇಶನ ಪಡ್ಕೊಂಡು ನಂತರದಲ್ಲಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.